ಆದಿ ಅಮ್ಮ ಆದಿ ಬೇಡ ಹೇಳ್ತಾ ಇದ್ದೀನಿ ಅಮ್ಮ ಆದಿ ಆದಿ ಕಬ್ಬುಕೋ ಅತ್ತೆ ನೋಡಿ ಅತ್ತೆ ನಂಗೆ ಎಷ್ಟು ತೊಂದರೆ ಕೊಡ್ತೀಯಾನೆ. ಯಾಕೋ ಆದಿ ಗೋಳ್ ಹೊಯ್ಕೋತಿದ್ಯಾ? ಯಾಕತ್ತೆ ಬೇಜಾರಲ್ಲಿದ್ದೀರಾ? ನಾವಿಬ್ರು ಹೇಳ್ದೆ ಕೇಳ್ದೆ ನಿಮ್ ರೂಮಿಗೆ ಬಂದು ಡಿಸ್ಟರ್ಬ್ ಮಾಡಿದ್ವಾ? ನೀವಿಬ್ರು ನನ್ನ ರೂಮಿಗೆ ಬರೋದಕ್ಕೆ ನನ್ನ ಪರ್ಮಿಷನ್ ತಗೋಬೇಕಾ? ಹೀಗೆ ಮಾತಾಡಿದ್ರೆ ನನಗಿನ್ನೂ ಬೇಜಾರಾಗುತ್ತೆ. ಆಯ್ತು ಆಯ್ತು ಆಯ್ತು, ನಾವು ನಿಮಗೆ ಜಾಸ್ತಿ ಬೇಜಾರು ಮಾಡಲ್ಲ. ಇವಾಗ ಮೊದಲು ನೀವು ಯಾಕೆ ಬೇಜಾರಾಗಿದ್ದೀರಾ ಅಂತ ಹೇಳಿ. ಏನೂ ಇಲ್ಲ ಬಿಡು ಆದಿ, ಸ್ವಲ್ಪ ಹೊತ್ತಿನಲ್ಲಿ ನಾನೇ ಸರಿ ಹೋಗ್ತೀನಿ. ಇಲ್ಲ, ಅದೇನು ಅಂತ ತಿಳ್ಕೊಂಡು ನಿಮ್ಮ ಮೂಡ್ನ ಸರಿ ಮಾಡಿನೇ ನಾವಿಲ್ಲಿಂದ ಹೋಗೋದು. ಹೇಳಿ ಅತ್ತೆ, ಏನಾಯ್ತು? ಅತ್ತೆ, ಇವಾಗ ನೀವು ಹೇಳಲಿಲ್ಲ ಅಂದರೆ ಕರಡಿ ಥರ ಕಚಗುಳಿ ಕೊಟ್ಬಿಡ್ತೀನಿ ಅಷ್ಟೇ. ಈಗ ನೀವು ಕಚ್ಗುಳಿ ಕೊಟ್ಟರು ನಗಕ್ಕೆ ನನಗೆ ಮೂಡಿಲ್ಲ ಕಣ್ರು. ಏನಾಯ್ತತ್ತೆ? ಯಾರು ನಿಮ್ಮ ಮೂಡ್ನ ಹಾಳು ಮಾಡಿದ್ರು ನನಗೆ ಹೇಳಿ, ನಾನು ವಿಚಾರಿಸ್ಕೊಳ್ತೀನಿ. ಇದರಲ್ಲ ದ ಗ್ರೇಟ್ ಧರ್ಮರಾಜ, ಅವರೊಬ್ಬರೇ ಸಾಕು ಮನೆಯವ್ರ ನೆಮ್ಮದಿ ಹಾಳು ಮಾಡೋದಕ್ಕೆ. ಈಗ ಹೊಸದಾಗಿ ಏನು ಮಾಡಿದ್ರು ಅವರು? ಓಹ್, ನಮ್ಮ ಅಂಜಲಿಗೂ ಹುಡುಗನ್ ನೋಡಿ ಮದುವೆ ಏನಾದ್ರು ಫಿಕ್ಸ್ ಮಾಡ್ಬಿಟ್ರಾ? ಹೇಳಕ್ಕಾಗಲ್ಲ, ಧರ್ಮರಾಜ್ ಗ್ರೇಟ್, ಮಾಡಿದ್ರು ಮಾಡಿಬಿಡ್ತಾರೆ. ಆದಿ ಬಿಡ್ತು ಅನ್ನೋ. ಅತ್ತೆ, ನೀವು ಹೇಳಿ ಏನಾಯ್ತು? ನಾನು ಏನು ನೆಕ್ಲೆಸ್ ಕಳ್ದೋಗಿದ್ಯಾ? ಇದನ್ನ ನಾಕಿ ಕೇಳಿಸ್ಕೊಂಡು ಅವ್ರ ಹತ್ರ ಹೋಗಿ ಹೇಳಿದಾಳ ಏನೋ. ಅವ್ರು ಬಂದು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ನೆಕ್ಲೆಸ್ ಮಿಸ್ ಆಗಿದೆಯಾ? ಈ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಅಂದಮೇಲೆ ಆ ಪ್ರಾಬ್ಲಮ್ನ ಅಡ್ರೆಸ್ ಮಾಡಲೇಬೇಕು. ಬೇಡ ಬಿಡು ಆದಿ, ಹೋದ್ರೆ ಹೋಗಿ. ಇಲ್ಲ ಅತ್ತೆ, ನೀವು ಅಮ್ಮಗೆ ಅಂತ ಪ್ರೀತಿಯಿಂದ ತಂದಿರೋ ನೆಕ್ಲೆಸ್ನ ಹೋದ್ರೆ ಹೋಗ್ಲಿ ಅಂತ ಅದು ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ? ನಾನು ಹೋಗಿ ಎಲ್ಲರೂ ವಿಚಾರಿಸ್ತೀನಿ. ಆದಿ, ಹಾಗೆ ಹೋಗಿ ಕೇಳಿದ್ರೆ ಅವ್ರ ಮೇಲೆ ಅನುಮಾನ ಪಟ್ಟಂಗಾಗುತ್ತೆ, ಚೆನ್ನಾಗಿರಲ್ಲ. ಅತ್ತೆ, ನಾನೇನು ಹೋಗಿ ಎಲ್ಲರ ಹತ್ರ ನೀವು ನಮ್ಮ ಅತ್ತೆ ತಂದಿರೋ ನೆಕ್ಲೆಸ್ನ ಕದ್ರ ಅಂತ ಕೇಳಲ್ಲ. ಕಳ್ತನ ಮಾಡುವಂಥವ್ರು ಇಲ್ಲಿ ಯಾರೂ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಅದೆಲ್ಲಾದ್ರೂ ಬಿದ್ದಿತ್ತೋ ಅಥವಾ ನೀವೇ ಯಾರಿಗಾದ್ರೂ ತೋರ್ಸೋಕ್ಕೆ ಅಂತ ತೊಗೊಂಡೋದಾಗ ಅಲ್ಲೆಲ್ಲಾದ್ರೂ ಮರ್ತು ಬಂದಿದ್ರೆ ಗೊತ್ತಾಗುತ್ತಲ್ವಾ ಅತ್ತೆ? ಆದರೂ ಬೇಡ ಆದಿ, ಅವರೆಲ್ಲ ತುಂಬ ಸೂಕ್ಷ್ಮ. ಹೇಗೆ ಕೇಳಿದ್ರು ಅವ್ರಿಗೆ ನೋವಾಗುತ್ತೆ. ನಾಳೆ ದಿನ ನೆಕ್ಲೆಸ್ ಮಿಸ್ ಆಗಿರೋ ವಿಷಯ ಅವರಲ್ಲೇ ಯಾರಿಗಾದ್ರೂ ಗೊತ್ತಾದರೆ ನಾವು ಅವ್ರ ಮನೇಲಿ ಇದ್ದಾಗ ಹೀಗಾಯ್ತಲ್ಲ ಅಂತ ಅವರವರಲ್ಲೇ ಅನುಮಾನ ಬರೋದು ಬೇಡ ಅಲ್ವಾ?